ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡನೀಯ ಎಂದು ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್ ಹೇಳಿದರು. ಪಟ್ಟಣದಲ್ಲಿ ಬಂದ್ ಆಚರಿಸಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಾಂಗ್ಲಾದೇಶಕ್ಕೆ ಭಾರತ ನೀಡಿದ ಸಹಕಾರವನ್ನು ಬಾಂಗ್ಲಾ ಎಂದಿಗೂ ಮರೆಯುವಂತಿಲ್ಲ. ಭಾರತ ದೇಶದ ಸಹಾಯ ಸಹಕಾರವನ್ನು ಮರೆತ ಬಾಂಗ್ಲಾದೇಶವು ಈ ದಿನ ಬಾಂಗ್ಲಾದೇಶದಲ್ಲಿ ವಾಸಿಸುತ್ತಿರುವ ಅಲ್ಪಸಂಖ್ಯಾತರಾದ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದು ಸರಿಯಲ್ಲ ಎಂದರು. ಈ ಕೂಡಲೇ ವಲಸಿಗರನ್ನು ಕರ್ನಾಟಕದಿಂದ ಹೊರಹಾಕಲು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದರು. ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡಲೇ ಮಧ್ಯಪ್ರವೇಶ ಮಾಡಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕೆಂದು ಆಗ್ರಹಿಸಿದರು. ನಿಮ್ಮ ಖಂಡನದಲ್ಲಿ ಅಕ್ರಮ ವಲಸಿಗರು ಅವ್ರನ್ನೆಲ್ಲ ಗಮನಕ್ಕೆ ತಂದು ಅವ್ರನ್ನ ಆಚೆ ಹಾಕಂತ ಕೆಲಸಗಳನ್ನ ಮಾಡಬೇಕು. ಅದಕ್ಕೆಲ್ಲ ನಿಮ್ ಸಾಥ್ ಬೇಕು. ಎಲ್ಲ ಜಾತಿ ಭೇದ ಭಾವ ಬಣ್ಣ ಭಾಷೆ ಎಲ್ಲ ಮರೆತು ನಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಮುಂದಿನ ದಿನ ನಮಗೂ ಕಟ್ಟಿಟ್ಟ ಬುದ್ಧಿ. ದಯಮಾಡಿ ಎಲ್ಲ ಒಗ್ಗಟ್ಟಾಗಬೇಕು. ಏನು ಕ್ರಮ ಕೈಗೊಳ್ಳಬೇಕು ಅದಕ್ಕೆಲ್ಲರೂ ಒಮ್ಮತದಿಂದ ನಾವೆಲ್ಲ ಸೇರಿ ನಿಮ್ಮ ಎಲ್ಲರಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾಧ್ಯಕ್ಷರಾದಂತ ಬೆಕ್ಕದ ರಮೇಶ್ ಅಣ್ಣವರು ಅವ್ರಿಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟು ನಾವೆಲ್ಲರೂ ಇಲ್ಲಿಂದ ಶಾಂತಿಯುತವಾಗಿ ತೆರಳೋಣ. ಪಟ್ಟಣದಾದ್ಯಂತ ಸ್ವಯಂ ಪ್ರೇರಿತ ಬಂದ್ ಮಾಡಲಾಯಿತು. ಈ ಪ್ರತಿಭಟನೆಯ ನೇತೃತ್ವವನ್ನು ಬಿಜೆಪಿ ಪಕ್ಷದ ಮುಖಂಡರಾದ ಚಿದಾನಂದ್ ಸಿಆರ್, ವಿಎಚ್ಬಿ ಜಿಲ್ಲಾಧ್ಯಕ್ಷ ಬಿಕ ರಮೇಶ್, ಹಿಂದೂ ಕಮಾಂಡರ್ಸ್ ತಾಲೂಕು ಅಧ್ಯಕ್ಷ ಜಯರಾಮ್, ಮುಖಂಡರುಗಳಾದ ನಂಜುಂಡ ಮೈಮ್, ದಮ್ಮು ನೀಲಗ ರವಿ, ಕೆರೆಬೀದಿ ಜಗದೀಶ್, ಆನಂದ್, ಹರ್ಷವರ್ಧನ್, ಇಂಡಿಯನ್ ಕ್ರಿಕೆಟರ್ಸ್ ನವೀನ್, ಮಂಜುನಾಥ್, ಹರೀಶ್, ರೂಪೇಶ್, ಶಾಂತರಾಜ್, ರಾಮಣ್ಣ, ಚೇತನ್, ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.